ಚಳಿಗಾಲದ ಅಧಿವೇಶನದಲ್ಲಿಯೂ ಕೂಡ ಸದ್ದು ಮಾಡುತ್ತಾ ಡಿಕೆ ಶಿವಕುಮಾರ್ ಅವರ ವಾಚ್. ಡಿಕೆಶಿ ವಾಚ್ ಬಗ್ಗೆನೇ ಗಂಭೀರ ಆರೋಪವನ್ನು ಮಾಡ್ತಿರೋದು ಬಿಜೆಪಿ. ಸದನದಲ್ಲೂ ಇದನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಬಿಜೆಪಿ ಮುಂದಾಗ್ತಾ ಇದೆ. ಹಿಂದೆ ಹುಬ್ಲೋ ವಾಚ್ನಿಂದಾಗಿ ಸಿಎಂಗೆ ಸಾಕಷ್ಟು ಮುಜುಗರ ಎದುರಾಗಿತ್ತು. ಹಿಂದೆ ಆಗ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತಲ್ಲ, ಆ ಸಂದರ್ಭದಲ್ಲಿಯೂ ಸಿದ್ದರಾಮಯ್ಯನವ್ರ ಕೈನಲ್ಲಿ ಒಂದು ಹುಬ್ಲೋ ವಾಚ್ ಇತ್ತು. ಈ ವಾಚ್ ಬಗ್ಗೆ ಬಹಳ ಚರ್ಚೆಗಳಾಯಿತು. ಲಕ್ಷಾಂತರ ರೂಪಾಯಿ ಬಾಳುವಂಥ ವಾಚ್ ಇದನ್ನು ಸಮಾಜವಾದಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಇದನ್ನು ಹೇಗೆ ಕಟ್ಕೊಂಡ್ರು, ಏನು ಕಟ್ಕೊಂಡ್ರು ಅಂತ ಹೇಳಿ ಆ ನಂತರ ಆ ವಾಚನ್ನು ಸಿದ್ದರಾಮಯ್ಯನವರು ಬಹುಶಃ ವಿಧಾನಸೌಧದ ಶೋಕೇಸಲ್ಲೆಲ್ಲೋ ಇಟ್ಟಿರಬೇಕು ಅದನ್ನು ಅಂತ ಕಾಣುತ್ತೆ. ಇರಲಿ, ಇದೀಗೇನಾಗಿದೆ, ಡಿ ಕೆ ಶಿವಕುಮಾರ್ ಅವರಿಗೆ ಸುತ್ತಕೊಂಡಿರೋದು ಕಾರ್ಟಿಯರ್ ವಾಚ್. ಅವತ್ತಿಗೆ ಹುಬ್ಲೋ ವಾಚು ಸಿದ್ದರಾಮಯ್ಯನವರ ಟೈಮನ್ನು ಕೆಡಿಸಿತ್ತು. ಅವತ್ತು ಹುಬ್ಲೋ ವಾಚ್ ಸಿದ್ದರಾಮಯ್ಯನವರ ಟೈಮ್ ಕೆಡಿಸಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಅವರ ಸಮಯವನ್ನು ಹಾಳು ಮಾಡ್ತಿರೋದು ಈ ಕಾರ್ಟಿಯರ್ ವಾಚ್. ಸದನದ ಒಳಗಡೆ ಮತ್ತು ಹೊರಗಡೆ ದೊಡ್ಡ ಮಟ್ಟದಲ್ಲಿ ಈ ಪ್ರಕರಣ ಸದ್ದು ಮಾಡ್ತಾ ಇದೆ. ಸೆಷನ್ ಶುರುವಾಗುತ್ತಲ್ಲ, ಆವಾಗಲೂ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಬಿ ಜೆ ಪಿ ಪ್ಲಾನ್ ಮಾಡ್ಕೊಳ್ತಾ ಇರೋದು. ವಾಚನ್ನೇ ಅವತ್ತಿಗೆ ಕ್ಯಾಬಿನೆಟ್ಗೆ ಕೊಟ್ಟುಬಿಟ್ಟಿದ್ದರು ಸಿದ್ದರಾಮಯ್ಯನವರು. ಇವತ್ತಿಗೂ ಕ್ಯಾಬಿನೆಟ್ ಕೊಠಡಿಯಲ್ಲಿಯೇ ಹುಬ್ಲೋ ವಾಚ್ ಇದೆ. ಇದೀಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಡ್ಯಾಮೇಜ್ ಮಾಡ್ತಿರೋದು ಈ ಒಂದು ವಾಚ್. ತಾವು ಆಸ್ಟ್ರೇಲಿಯಾಗೆ ಹೋದಾಗ ವಾಚ್ ಖರೀದಿ ಮಾಡಿದ್ದೆ, ಕ್ರೆಡಿಟ್ ಕಾರ್ಡ್ನಲ್ಲೇ ಅದನ್ನು ನಾನು ಖರೀದಿ ಮಾಡಿರೋದು ಅಂತ ಅವ್ರು ಹೇಳಿದ ಹೊರತಾಗಿಯೂ ವಾಚ್ ಬಗ್ಗೆ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ಚುನಾವಣಾ ಅಫಿಡೇವಿಟ್ನಲ್ಲಿ, ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿರ್ತಕ್ಕಂಥ ಅಫಿಡೇವಿಟ್ನಲ್ಲಿ ಈ ವಾಚ್ ಬಗ್ಗೆ ಹೇಳೇ ಇಲ್ಲ. ಅವತ್ತು ಅವ್ರು ಹೇಳಿರೋ ವಾಚ್ಗಳು ರೋಲೆಕ್ಸು ಇನ್ನೊಂದು ಮತ್ತೊಂದು, ಅವ್ರ ಕಾರ್ಟಿಯರ್ ವಾಚ್ ಬಗ್ಗೆ ಮೆನ್ಷನ್ನೇ ಮಾಡಿಲ್ಲ ಅಂತ ಬಿ ಜೆ ಪಿಯವ್ರು ಹೇಳೋದು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ, ರೀ ನನ್ನ ವಾಚು ನಾನು ಪರ್ಚೇಸ್ ಮಾಡಿರೋದು ನನಗೆ ಗೊತ್ತಿರುತ್ತೆ, ಇವ್ರಿಗೆ ಗೊತ್ತೇನ್ರಿ ಅದು, ಇವ್ರಿಗೇನ್ರಿ ಗೊತ್ತು ಅಂತ ಒಂದು. ಈಗ ಆ ವಾಚ್ ನಾನು ಖರೀದಿ ಮಾಡಿದ್ದು ಅಂತ ನಾನು ಪ್ರೂವ್ ಮಾಡ್ತೀನಿ. ನಾನು ಪ್ರೂವ್ ಮಾಡದಿದ್ದರೆ ರಾಜೀನಾಮೆ ಕೊಟ್ಬಿಡ್ತೀನಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ಪ್ರತಿಪಕ್ಷದ ನಾಯಕನ ಸ್ಥಾನಕ್ಕೆ ಮೇಲ್ಮನೆಯಲ್ಲಿ ಅವರು ರಾಜೀನಾಮೆ ಕೊಟ್ಟುಬಿಡ್ತಾರಾ ಕೇಳಿ ಅಂತ ಕೂಡ ಡಿ ಕೆ ಶಿ ಅವರು ಹೇಳಿದ್ದಾರೆ. ಇದರ ಮಧ್ಯೆ ಕೂಡ ಈ ವಾಚ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಾಕಷ್ಟು ಜಟಾಪಟಿ ಆಗ್ತಾ ಇದೆ. ಯಾಕಂದ್ರೆ ಅದು ವಾಚ್ ಎಂಥದ್ದಿದೆ, ಯಾವ ಕಂಪ್ನಿದಿದೆ, ಅದು ಎಷ್ಟು ಬೆಲೆ ಬಾಳ್ತದೆ, ಅವ್ರಿಗೆ ಅದು ತೊಗೊಳ್ಳಿಕ್ಕೆ ಕೆಪಾಸಿಟಿ ಇದೆ ಅನ್ನೋದನ್ನ ಅವರೇ ಹೇಳಬೇಕಲ್ಲ, ಅದಕ್ಕೆ ಉತ್ತರ ಅವರೇ ಕೊಡಬೇಕಲ್ಲ. ಯಾಕಂದ್ರೆ ಅದು ವಾಚ್ ಹಿಡಿಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈ ವಾಚ್ ಬಗ್ಗೆ ಅಫಿಡವಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಲ್ಲ ಅನ್ನೋದೊಂದು ವಿಚಾರನ, ಹೂ ಎವರ್ ಇಟ್ ಮೇ ಬಿ, ಯಾರೇ ಆಗಿರಲಿ, ಈಗ ಇಂಥವರೆಲ್ಲರೂ ಕೂಡ ಚುನಾವಣಾ ಆಯೋಗಕ್ಕೆ ಚುನಾವಣಾ ಅಫಿಡವಿಟ್ಟಲ್ಲಿ ನಾನು ಎಷ್ಟು ಕೋಟಿಗಳ ಒಡೆಯ, ನನ್ನ ಬಳಿ ಎಷ್ಟು ಆಸ್ತಿ ಇದೆ, ಎಷ್ಟು ಕಾರಿದೆ, ಎಷ್ಟು ಬಂಗಾರ ಇದೆ, ಯಾವೆಲ್ಲ ವಾಚ್ ಇದೆ, ಒಡವೆಗಳಿವೆ, ಎಲ್ಲವನ್ನೂ ಹೇಳಬೇಕಾಗತ್ತೆ. ಅವ್ರು ಹೇಳಿಕೊಂಡಿರ್ತಾರೆ. ಇದರ ಮಧ್ಯೆ ದೊಡ್ಡ ಬಿಸ್ನೆಸ್ ಮನ್ನೋ, ಇನ್ನೊಬ್ಬರು ರಾಜಕಾರಣಿನೋ 10 ಲಕ್ಷನೋ 20 ಲಕ್ಷ 25 ಲಕ್ಷನೋ ಒಬ್ಬ ಶ್ರೀಮಂತನೇ ಕಟ್ಕೊಂಡು ಬಿಟ್ರೆ ಆ ಒಂದು ವಾಚ್ಗೆ ಒಂದು ಬೆಲೆ ಅಂತ ಅದಕ್ಕೆ ಇದ್ದೇ ಇರುತ್ತದು. ಅದು ಅಫಿಡವಿಟ್ಟಲ್ಲಿ ಹೇಳಿಲ್ಲ ಅನ್ನೋದು ವಿಚಾರನ, ಅದು ಹೇಳಲೇಬೇಕು ಅನ್ನೋದು ವಿಚಾರನ, ಈ ವಾಚು ಯಾವುದೋ ಅಕ್ರಮದ್ದು ಅನ್ನೋದು ವಿಚಾರನ, ಏನು ವಿಚಾರ ಇಟ್ಕೊಂಡು ಬಿ ಜೆ ಪಿಯವರು ಮಾತಾಡ್ತಿರೋದು ಇವಾಗ ಅಂತ? ರಮಕಾಂತ್, ಹಿಂದೆ 2013-18 ಅವಧಿಯಲ್ಲಿ ಸಿದ್ದರಾಮಯ್ಯನವರನ್ನ ಕಾಡಿದ್ದಂಥದ್ದು ಇದೇ ಬ್ಲೋಟ್ ವಾಚ್. ಯಾಕೆಂದ್ರೆ ಅವತ್ತು ಯಾರೋ ದುಬೈ ಉದ್ಯಮಿಯೊಬ್ರು, ನಮ್ಮ ಸ್ನೇಹಿತರೊಬ್ರು ನನಗೆ ಈ ವಾಚನ್ನ ಕೊಟ್ಟಿದ್ರು ಅಂತೇಳಿ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಯಿತು. ನಂತರ ಸಿದ್ದರಾಮಯ್ಯ ಅವರು ಆ ವಾಚನ್ನ ಕ್ಯಾಬಿನೆಟ್ ಸಭೆಯಲ್ಲೇ ಮುಂದಿಡುವ ಮೂಲಕ ಅದನ್ನ ಇವತ್ತಿಗೂ ಕೂಡ ವಿಧಾನಸೌಧದಲ್ಲಿರುವಂತಹ ಕ್ಯಾಬಿನೆಟ್ ಹಾಲ್ನಲ್ಲಿ ವಾಚನ್ನ ಇಡಲಾಗಿದೆ. ಯಾಕೆಂದ್ರೆ ಇದ್ರ ಸಹವಾಸವೇ ಬೇಡ ಅಂತೇಳಿ ಸಿದ್ದರಾಮಯ್ಯನವರು ಅವತ್ತು ಬಿಚ್ಕೊಟ್ಬಿಟ್ಟಿದ್ರು. ಈಗ ಅದೇ ವಾಚು ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಕಾಡೋದಕ್ಕೆ ಶುರುವಾದಂತೆ ಕಾಣಿಸ್ತಾ ಇದೆ. ಬಿಜೆಪಿ ನಾಯಕರು ಇದನ್ನೇ ದೊಡ್ಡದು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ವಾಚನ್ನ 26 ಲಕ್ಷ ಕೊಟ್ಟು ನಾನು ಖರೀದಿ ಮಾಡಿದ್ದೆ ಅನ್ನುವಂಥ ವಿಚಾರವನ್ನ, ಜೊತೆಗೆ ಅಫಿಡವಿಟ್ನಲ್ಲೂ ಕೂಡ ನಾನು ಇದನ್ನ ಉಲ್ಲೇಖಿಸಿದ್ದೇನೆ ಅನ್ನುವಂಥ ಮಾಹಿತಿಯನ್ನ, ಸ್ಪಷ್ಟನೆಯನ್ನ ಕೊಟ್ಟರು ಕೂಡ ಮತ್ತೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಪದೇ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹೌದು, ನೀವು ಅಫಿಡವಿಟ್ನಲ್ಲಿ ರೋಲೆಕ್ಸ್ ವಾಚ್ 9 ಲಕ್ಷದೊಂದು ಸಲ್ಲಿಕೆ ಮಾಡಿದ್ದೀರಿ, ಹಾಗೆ 26 ಲಕ್ಷದ ಒಂದು ವಾಚನ್ನು ಕೂಡ ನೀವು ಕಾರ್ಟ್ರೆಕ್ಸ್ ವಾಚನ್ನು ಕೂಡ ಸಲ್ಲಿಕೆ ಮಾಡಿದಿರಿ. ಆದರೆ ಈ ಬ್ಲೋಟ್ ವಾಚನ್ನು ಎಲ್ಲಿ ಹಾಕಿದ್ದೀರಿ, ಯಾಕೆ ಅಫಿಡವಿಟ್ನಲ್ಲಿ ಸಲ್ಲಿಕೆ ಮಾಡಿಲ್ಲ? ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಚುನಾವಣಾ ಕಣಕ್ಕಿಳಿಯುವಂತಹ ಸಂದರ್ಭದಲ್ಲಿ ಅಫಿಡವಿಟ್ನಲ್ಲಿ ಅವರ ಆಸ್ತಿ, ಬಂಗಾರ, ಒಡವೆ, ಭೂಮಿ ಎಲ್ಲವನ್ನೂ ಕೂಡ, ಅವರ ಕುಟುಂಬದ ಆಸ್ತಿ ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ನೀವು ಆಗ ಯಾಕೆ ಇದನ್ನ ಮುಚ್ಚಿಟ್ರಿ ಅನ್ನುವಂಥ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಜೊತೆಗೆ ಇದನ್ನ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ.
ಹಾಗಾಗಿ ಈಗ ಸ್ಪಷ್ಟನೆಯನ್ನು ಕೊಟ್ಟರು ಕೂಡ ಬಿಜೆಪಿ ಅವರು ಇದನ್ನ ಈಗ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಸೋಮವಾರದಿಂದ, ಅಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಮುಜುಗರವನ್ನ ತರುವಂತ ಪ್ರಯತ್ನಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಕೈ ಹಾಕಿದ್ದಾರೆ. ಎಲ್ಲ ಒಂದು ಕಡೆ ಸ್ಪಷ್ಟನೆಯನ್ನ ಕೊಟ್ಟರು ಕೂಡ ಅವರು ಇದನ್ನ ಹೆಚ್ಚು ದೊಡ್ಡದು ಮಾಡ್ತಾ ಹೋಗ್ತಾ ಇರುವಂತದನ್ನು ಕೂಡ ನಾವೀಗ ಕಾಣಬಹುದು. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.